ನಮ್ ಸಂಬಂಧಿಕರು ವಿಶ್ವಣ್ಣ ಅಂತ ದೂರದ ಸಂಬಂಧಿಕರು. ಇವರು ನಮ್ ಬೀಗರು. ವಿಶ್ವಣ್ಣ, ರಂಗೇಗೌಡ ಅಲ್ಲೆಲ್ಲ ಸ್ವಲ್ಪ ಲಗ್ನದ ಕೆಮ್ಮೆ ಸರಿಯಾಗಿ ನೋಡ್ಕೋತಾವನ್ನ, ಹೋಗಿ ನೋಡು. ಬೀಗ್ರೆ, ಮಗಳ ಲಗ್ನವ ಎಲ್ಲ ಸಂಬಂಧಿಕರನ್ನು ಕರೆದು ದಾಮ್ ಧೂಮ್ ಅಂತ ಮಾಡ್ಬೇಕಿತ್ತು ಅಂತ ಅನ್ಕೊಂಡಿದ್ರಿ ಅನ್ನಿಸ್ತದೆ. ಆದ್ರೆ ಆಗಿದ್ ಒಂದ್ ಸೂತಕದಿಂದ ದಿಢೀರ್ ಅಂತ ಲಗ್ನ ಮಾಡ್ಬೇಕಾಗ್ ಬಂತು. ನಮ್ ಕೈ ಮೀರಿದ ಪ್ರಯತ್ನ ಮಾಡಿ ಎಲ್ಲ ವ್ಯವಸ್ಥೆನೂ ಮಾಡಿವಿ. ಚಿಕ್ಕದಾಗ ಲಗ್ನ ಮುಗ್ದೋಯ್ತದಲ್ಲ ಅಂತ ಬೇಸರ ಏನು ಮಾಡ್ಕೋಬೇಡಿ. ಚೇಚೆ, ಹಾಗ್ಯಾಕಂತೀರಿ? ನಮಗೇನು ಬೇಸರ ಆಗಿಲ್ಲ. ಒಂದ್ ಸ್ವಲ್ಪ ಹರಿಬಿರಿ ಆಯ್ತು ಅನ್ನೋದು ಬಿಟ್ರೆ ಬೇರೆ ಏನು ತೊಂದರೆ ಇಲ್ಲ. ನೋಡಿ, ಈ ಸಡಗರ ಸಂಭ್ರಮ ಎಲ್ಲ ಕೇವಲ 2 ದಿನದ ಮಟ್ಟಿಗೆ ಮಾತ್ರ. ಜನ 2 ದಿವಸ ಆದ್ಮೇಲೆ 3ನೇ ದಿವಸ ಬೇರೆ ಮದುವೆ ಹೋಗಿ ಬಂದ್ರೆ ನಮ್ಮನೆ ಮದುವೆ ಸಂಪೂರ್ಣವಾಗಿ ಮರ್ತೇ ಬಿಡ್ತಾರೆ. ಅಷ್ಟಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಂತೋಷ ಪಡ್ತೀವಿ. ಒಟ್ಟಿನಲ್ಲಿ ಮದುವೆಯಾದ ಗಂಡು ಹೆಣ್ಣು ಜೀವನ ಪರ್ಯಂತ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕು. ಅದು ಮುಖ್ಯ ಅಲ್ವೇ? ನಿಮ್ ಮನ್ಸು ಸಾನ ದೊಡ್ಡದು ಬೀಗ್ರೆ. ಹಾಗೆ ನಿಮ್ಗೇನು ಬೇಸರ ಆಗ್ಲಿಲ್ವಲ್ಲ, ಸಾಕು ಬಿಡಿ. ನಾವು ಅಟ್ಟಿನಾಗೆ ಯಾವ ಶಾಸ್ತ್ರನೂ ಮಾಡ್ಲಿಲ್ಲ. ಇಲ್ಲೇ ಮಾಡವ ಅಂತ ಗಂಡ್ಗೂ ಹೆಣ್ಗೂ ಎಲ್ಲ ಶಾಸ್ತ್ರಕ್ಕೂ ತಯಾರು ಮಾಡಿವಿ. ಐಶ್ವರ್ಯನ್ ಕರೆಸ್ಬಿಟ್ರೆ ಅಷ್ಟೊಂದು ಶಾಸ್ತ್ರ ಶುರು ಮಾಡ್ಬಿಡವ. ಅದಕ್ಕೇನಂತ ನೋಡಿ, ಐಶ್ವರ್ಯನೇ ಬಂದ್ಲು. ಬಾಮ ಬಾವಾ ಬಾ. ಕೊನೆನಾಗೆ ನಿಂದೇನು ತೊಂದರೆ ಆಗ್ಲಿಲ್ಲ ತಾನೆ? ನಿಂಗೆ ಏನಾರ ಬೇಕಾರೆ ಅವ್ರ ತವ ಕೇಳಕ್ ಹೋಗ್ಬಿಡ. ನೇರವಾಗಿ ನನ್ನ ತವನೆ ಬಂದು ಕೇಳು. ನಿಂಗೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅರ್ಶನ ಶಾಸ್ತ್ರ ಮಾಡವಾ? ಸರಿ, ನಾವು ಹೋಗಿ ಶಾಸ್ತ್ರ ಮುಗಿಸ್ಕೊಂಡ್ ಬರ್ತೀವಿ. ನಡಿಮ್ಮ. ಲೇ ಮುನ್ನಿ, ಅರ್ಶನ ಶಾಸ್ತ್ರಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ಳೆ. ಏಯ್, ನಿಧಾನ ನಿಧಾನ ಕಣ್ಲಾ. ಏನೆಲ್ಲ ಮಕ ನೋಡ್ತಾ ಇದ್ದೀರಾ? ಮಕ ನೋಡ್ರೆ ಸುಖ ಇಲ್ಲ. ಬಿರ್ಬಿರ್ನ ಎಲ್ಲ ಕೆಳಕ್ ಮಡ್ಗಿ. ಇಡವ ಬಿಡಿ, ತಗೊಳವ. ಇದನ್ನ ಅಲ್ಲೇ ಮಡಗ್ಬಿಡು. ಹುಷಾರು ಹುಷಾರು ಹುಷಾರು. ಅತ್ತೆ ಏನೇನ್ ಶಾಸ್ತ್ರ ಹೇಳ್ತಾಳೋ ಎಲ್ಲದನ್ನು ಮಾಡಿಸ್ಕೊಂಬ. ಬಾ ಕೊಂಡ್ರು. ಸರಿ ನೋಡ್ಕೊ. ಅಲ್ಲಲ್ಲ ಕಳ, ಮನೆ ಮ್ಯಾಗ ಕುಂತ್ಕೊಳ್ಳ. ನಾನು ಮಾಡಿಸ್ತೀನಿ ಬಿಡು ಕಾಂಚನ, ನೀನು ಉಂಡು. ರಂಗೇಗೌಡ, ನೀರಿನ ತಪ್ಲೆನ ಕಡೆ ಇಡ್ಸು. ಮಹೇಶ, ಒಂದ್ ನಿಮಿಷ ಈ ಕಡೆ ಬಂದ್ಬಿಡು. ಮನೆಗೆ ಬರುವಾಗ ಮನೆಯವರ ನೆನೆದನ ಮನೆಯವರೇ ರವರ ಗುರಗೋಳು. ಬನ್ನೀರೆ ಸೋಬಾನ ಬನ್ನೀರೆ ಅಕ್ಕಿ ಕೋಳೆ ಅಕ್ಕ ನಿನ್ ಕೈ ಬೆರಳು ಚೆನ್ನಗೋರ ಯಾರ